Good afternoon, dear students. ನಿನ್ನೆ ಸೆಟ್ ಥಿಯರಿ ಬಗ್ಗೆ ಓದಿದ್ವಿ. ಇವತ್ತು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಲವು ಡೆಫಿನೇಷನ್ಸ್ ತಿಳ್ಕೊಳ್ಳೋಣ. ಆರ್ಡರ್ಡ್ ಪೇರ್ ಕೇಳಿರ್ತೀರಾ. ಏನ್ ಆರ್ಡರ್ಡ್ ಪೇರ್ ಅಂದ್ರೆ, ಇಫ್ A is an arbitrary element from set A to B, set A to B, if A is an arbitrary element from set A and B is an ordinary element from set B, then the pair A comma B is called an ordered pair. ಇದನ್ನ ನಾವು ನೋಟೇಷನ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. A comma B, ಇವಾಗ 2 comma 3, 3 comma 5 ಹೀಗೆ. ಸೆಟ್ ಎ ಒಂದು ಸೆಟ್ ಇಂದ ಎಲಿಮೆಂಟ್ಸ್ ಇರುತ್ತಲ್ಲ, ತಗೊಂಡಿರೋದನ್ನ ಇದು ಫಸ್ಟ್ ಸೆಟ್ ಅಲ್ಲಿ ಇರುತ್ತೆ, ಇದು ಸೆಕೆಂಡ್ ಸೆಟ್ ಅಲ್ಲಿ ಇರುತ್ತೆ. ರೈಟ್. ನೆಕ್ಸ್ಟ್, ಕಾರ್ಟೇಸಿಯನ್ ಪ್ರಾಡಕ್ಟ್. The Cartesian product of two sets A and B is the set of all possible ordered pairs A comma B such that A belongs to capital A and B belongs to B. Then the Cartesian product for A and B is represented with A cross B. ಇದನ್ನು ಹೇಗಂತ ರೆಪ್ರೆಸೆಂಟ್ ಮಾಡ್ತೀವಿ? ಈ ಸ್ಮಾಲ್ ಎ ಅನ್ನೋದು ಕ್ಯಾಪಿಟಲ್ ಎ ಸೆಟ್ ಇಂದ ತಗೊಂತೀವಿ, ಅಂಡ್ ದೆನ್ ಬಿ, ಸ್ಮಾಲ್ ಬಿ, ಇಟ್ ಈಸ್ ಫ್ರಮ್ ಸೆಟ್ ಬಿ, ಕ್ಯಾಪಿಟಲ್ ಬಿ. ಇದರಲ್ಲಿ ಎಲ್ಲ ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಇರುತ್ತೆ. ಅಂದ್ರೆ ಎಲ್ಲ ಆರ್ಡರ್ಡ್ ಪೇರ್ಸ್ ಕೂಡ ಈ ಎ ಕ್ರಾಸ್ ಬಿ ಅಲ್ಲಿ ಇರುತ್ತೆ. ರೈಟ್. ನೆಕ್ಸ್ಟ್, ಈಗ ರಿಲೇಷನ್ ಅನ್ನೋದನ್ನ ಡಿಫೈನ್ ಮಾಡೋಣ. Fine. A comma B are two sets. Any relation A from any relation R from A to B is a subset of A cross B. ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. A cross B ಅಂದ್ರೆ A cross B ಅನ್ನೋದು ಒಂದು ಸೆಟ್ ಆಗಿದ್ರೆ, ಈ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ರಿಲೇಷನ್ ಅನ್ನೋದು ಏನಿರುತ್ತೆ, ದಿಸ್ ವಿಲ್ ಬಿ ಅ ಸಬ್ಸೆಟ್ ಆಫ್ ಇಟ್. ಇಫ್ x comma y belongs to R, we say that x is related to y and represent it with x or y. Therefore R equal to x comma y such that x belongs to A and y belongs to B, and this is represented by x related to y. ಒಂದು ಉದಾಹರಣೆಯಿಂದ ನೋಡೋಣ. ಸಪೋಸ್ ಎ ಅನ್ನೋ ಸೆಟ್ ನಲ್ಲಿ 1, 2, 3 ಅನ್ನೋ ಎಲಿಮೆಂಟ್ಸ್ ಇದೆ. ಬಿ ಅನ್ನೋ ಸೆಟ್ ಅಲ್ಲಿ 1, 8, 27 ಇದೆ ಅಲ್ವಾ? ನಮ್ಗೆ ಕಾರ್ಟೇಸಿಯನ್ ಪ್ರಾಡಕ್ಟ್, ಆವಾಗಲೇ ಕಾರ್ಟೇಸಿಯನ್ ಪ್ರಾಡಕ್ಟ್ ಅನ್ನು ನೋಡಿದ್ವಿ. ಕಾರ್ಟೇಸಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಏನೇನಿರುತ್ತೆ? 1, 1, ನೆಕ್ಸ್ಟ್ 1, 8 ಅಲ್ವಾ? And then 1, 27. So 1, 8, 27 ಜೊತೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ 2 ಜೊತೆ 1, 8, 27, and then 3 ಜೊತೆ 1, 8, 27. ಸೊ ನಮಗೆ ಈ ಎ ಕ್ರಾಸ್ ಬಿ ಇಷ್ಟು ಎಲಿಮೆಂಟ್ಸ್ ಬಂತು. ಇವಾಗ ರಿಲೇಶನ್ಶಿಪ್ ಆರ್ ಹೇಗೆ ಕೊಟ್ಟಿದ್ದಾರೆ ಡೆಫಿನೇಷನ್? ರಿಲೇಶನ್ಶಿಪ್ ಕ್ಯೂಬ್ ಅಂದ್ರೆ ಕ್ಯೂಬ್ ಇರಬೇಕು. ಇವಾಗ R equal to 1, 1 ಅಂದ್ರೆ 1 cube equal to 1. ಅದೇ ರೀತಿ 2, 8 because 8 is 2 cube. Similarly 3, 27 that is 3, 3 cube. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ ಇದು ರಿಲೇಶನ್ಶಿಪ್ ಹೀಗೆ ಡಿಫೈನ್ ಮಾಡ್ತಾರೆ. ಅಂದ್ರೆ ಇನ್ನೊಂದು, ಇಫ್ A is related to B ಅಂದ್ರೆ B is also related to A ಅಲ್ವಾ? ಆಬ್ವಿಯಸ್ಲಿ ಅದು. ಇವಾಗ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್, ಇದರಲ್ಲಿ ಏನೇನು ಟರ್ಮಿನಾಲಜೀಸ್ ನಾವೆಲ್ಲ ಯೂಸ್ ಮಾಡ್ತೀವಿ ನೋಡೋಣ. ಸಪೋಸ್ ಎ ಅನ್ನೋ ಸೆಟ್ ನಲ್ಲಿ 1, ಎ ಅನ್ನೋ ಸೆಟ್ ನಲ್ಲಿ 1, 2, 3 ಅನ್ನೋ ಎಲಿಮೆಂಟ್ಸ್ ನ ನಾವು ಕನ್ಸಿಡರ್ ಮಾಡೋಣ. ಬಿ ಅಲ್ಲಿ ಇವಾಗ ನೋಡಿದ್ವಲ್ಲ ಹಿಂದಗಡೆ, ಬಿ ಅಲ್ಲಿ ಏನೋ ರಿಲೇಶನ್ಶಿಪ್ ಇಸ್ ಕ್ಯೂಬ್.
ಬಿ ಅನ್ನೋ ಸೆಟ್ ನಲ್ಲಿ 1 8 27 ಇರುತ್ತೆ ಅಂತ ಅನ್ಕೊಳ್ಳೋಣ. ನಮ್ಗೆ ಆರ್ ಪ್ರೀವಿಯಸ್ಲಿ ನೋಡಿದ್ವಿ ಏನ್ ಬಂತು ನಮ್ಗೆ 1, 1, 2, 8, 3, 7 ಬಿಕಾಸ್ ರಿಲೇಶನ್ಶಿಪ್ ಇಸ್ ಕ್ಯೂಬ್ ಅಂತ ತಗೊಂಡಿದೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು, 1 is mapped to 1 ಅಲ್ವಾ, ಅಂದ್ರೆ 2 is mapped to 8, 3 is mapped to 27. ಹಾಗೆ ಈಗ ಮ್ಯಾಪ್ ಆಗಿರೋದ್ರಿಂದ ಸೊ image of 8 is the image of 2 ಅಂದ್ರೆ 2 8 is ಮ್ಯಾಪ್ ಆಗಿರೋದ್ರಿಂದ 8 is the image of 2. so 3 is pre-image of 27. ಇದನ್ನ ಇಮೇಜ್ ಅಂತ ಕರೀತಾರೆ, ಇದನ್ನ pre-image ಅಂತ ಕರೀತಾರೆ. ಟರ್ಮಿನಾಲಜಿಸ್ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತೀವಿ. ಇದರ ಅರ್ಥ ಏನು ಅನ್ನೋದನ್ನ ಸುಲಭವಾಗಿ ಡಯಾಗ್ರಾಮ್ ಇಂದ ಅರ್ಥ ಮಾಡ್ಕೋಬಹುದು. ಪ್ರೀ ಇಮೇಜ್ ಅಂದ್ರೆ ಇದು ಎಲ್ಲಿಂದ ಮ್ಯಾಪ್ ಆಗಿದೆ, ಇದು ಎಲ್ಲಿಗೆ ಮ್ಯಾಪ್ ಆಗಿದೆ. ಇಮೇಜ್ ಅಂದ್ರೆ ಎಲ್ಲಿಂದ ಮ್ಯಾಪ್ ಆಗಿದೆ, ಅಷ್ಟೇ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಇದ್ರ ಬಗ್ಗೆ ಓದಿರ್ತೀರಾ, ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ರಿಲೇಷನ್ ಗಿಂತ ಫಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಏನು? ಇಫ್ ಎಕ್ಸ್ ಇಸ್ mapped to itself, if x is related to itself, mapped ಅನ್ನೋದಕ್ಕಿಂತ if x is related to itself, then such a relation is called reflexive relation. ಅದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ r equal to 1, 1 ಆಮೇಲೆ 1, 1 2, 2 3, 3 ಹೀಗೆ. ಈ ರಿಲೇಷನ್ ಏನಂತ ಕರೀತೀವಿ? ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು? ಇಫ್ ಸಪೋಸ್ x is related to y, then y will also be related to x. ಹೀಗಿದ್ದಾಗ if x is related to y, related implies y is related to x ಇದ್ದಾಗ then such a relation is called symmetric relation. ಇದಕ್ಕೊಂದು ಉದಾಹರಣೆ ತಗೊಳ್ಳೋಣ. ಎಕ್ಸಾಂಪಲ್ r equal to 1, 2, 2, 1. ಆಮೇಲೆ 3, 1. ಅಂದ್ರೆ ನೋಡಿ 1 is related to 2 ಇದ್ದಾಗ 2 is also related to 1. Similarly 3 related to 1 ಇದ್ದಾಗ 1 is related to 3. Next transitive relation. ಏನಿದು transitive relation ಅಂದ್ರೆ if x is related to y and then y is related to z, then x is related to z. ಅಂದ್ರೆ x y related ಆಗಿದ್ರೆ y z related ಆಗಿದ್ರೆ then x is related to z. ಇದನ್ನ ಏನಂತ ಕರೀತೀವಿ? This is called transitive relation. X is related to y, y is related to z, then x is related to z. ಉದಾಹರಣೆ ತಗೊಳ್ಳೋಣ. ಇದಕ್ಕೂ 1, 2, 3 ಯಾವ್ದಾದ್ರು ತಗೋಬಹುದು. r equal to 1, 2, 2, 3, 1, 3. So such a relation is called transitive relation. Next equivalence relation ಅಂದ್ರೆ ಏನು? Equivalence relation ಅಂದ್ರೆ a relation which is reflective, symmetric
ಅಂಡ್ ಟ್ರಾನ್ಸಿಟಿವ್. ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ ಆಗಿರ್ಬೇಕಂದ್ರೆ ಅದು ರಿಫ್ಲೆಕ್ಟಿವ್ ಆಗಿರ್ಬೇಕು, ಸಿಮೆಟ್ರಿಕ್ ಆಗಿರ್ಬೇಕು, ಟ್ರಾನ್ಸಿಟಿವ್ ಆಗಿರ್ಬೇಕು. ಇವು ಮೂರು ಸ್ಯಾಟಿಸ್ಫೈ ಆದ್ರೆ ಅದನ್ನ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಐ ರಿಪೀಟ್, a relation which is reflective, symmetric and transitive. ಇವು ಮೂರು ಸ್ಯಾಟಿಸ್ಫೈ ಆಗಿದ್ರೆ, ಈ ಮೂರು ಆಗಿದ್ರೆ then such a relation is called equivalence. ಮುಂದೆ ಲೆಕ್ಕಗಳನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ? ಫಸ್ಟ್ ಪ್ರಾಬ್ಲಮ್, let s equal to 2, 4, 5, 3, 3, 5, 3, 4, 4, 2 be a relation on the set A equal to 2, 3, 4, 5. 2, 3, 4, 5. Then the relation R is transitive, reflexive, non-symmetric and a function. ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇವಾಗ 2, 4 ಇದೆ. ಇವಾಗ ರಿಫ್ಲೆಕ್ಸಿವ್ ಅಲ್ವಾ? ನೋಡ್ಬೇಕು. 1, 1, 2, 2, 3, 3 ಇಲ್ಲ ಅಲ್ವಾ? ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಲ್ಲ. 2, 2 ಇದೆಯಾ? ಇಲ್ಲ. 3, 3 ಇದೆಯಾ? ಇಲ್ಲ. 4, 4 ಇಲ್ಲ. 5, 5 ಇಲ್ಲ. ನೆಕ್ಸ್ಟ್, ಆದ್ರೆ ನೆಕ್ಸ್ಟ್ ಚಾಯ್ಸ್ ರಿಫ್ಲೆಕ್ಸಿವ್ ಅಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್. ಸಪೋಸ್ ಇಲ್ಲಿ 2, 4 ಇದೆ. 2 is related to 4. 4 is related to 2 ಇದೆ ಅಲ್ವಾ? ಸಿಮೆಟ್ರಿಕ್ ಹಲೋ ರೈಟ್. ಸೊ ಹಾಗಿರೋದ್ರಿಂದ ಇದು ಏನಾಯ್ತು, ಇಲ್ಲಿ ನೋಡಿ ನಾವು ಅಬ್ಸರ್ವ್ ಮಾಡೋದು 2 is related to 4, 4 is related to 2, 5 is related to 3 and 3 is related to 5. ಆದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 3, 4 ಇದೆ. 3, 4 ಗೆ 4, 3 ಇಲ್ಲಿ ಇಲ್ಲ. 4, 3 is absent ಅಲ್ವಾ? 4, 3 ಇಲ್ಲ. ಆದ್ರಿಂದ this is non-symmetric. Choice 3 is the correct answer. Therefore it is not symmetric. Non-symmetric, anti-symmetric ಅಂತಾನೂ ಹೇಳ್ತಾರೆ. Non-symmetric. Right. Next problem ಗೆ ಹೋಗೋಣ. Next one. In the set W of whole numbers, an equivalence relation R is defined as follows. Right. Next problem ಗೆ ಹೋಗೋಣ. Next one. In the set W of whole numbers, an equivalence relation R is defined as follows. ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ರೈಟ್. ಹೇಗೆ ಕೊಟ್ಟಿದ್ದಾರೆ ರಿಲೇಷನ್? ಇಫ್ ಬೋತ್ A and B leave same remainder when divided by 5. ಅಂದ್ರೆ A and B ಡಿವೈಡ್ ಮಾಡಿದಾಗ both A and B leave same remainder ಕೊಡ್ಬೇಕಾದ್ರೆ. ಅಂಡ್ ದೆನ್ ಅವ್ರು ಕೊಟ್ಬಿಟ್ಟಿದ್ದಾರೆ the equivalence class of 1 is ಏನಿದೆ ಅಂತ ಅವ್ರು ಕೇಳಿದ್ದಾರೆ. ರೈಟ್. Equivalence class of 1 ಅಂದ್ರೇನು? 1 is a set of those numbers which have remainder 1 ಅಲ್ವಾ? ರಿಮೈಂಡರ್ 1 ಇರಬೇಕು ಡಿವೈಡ್ ಮಾಡಿದಾಗ. ಯಾವಾಗ ಯಾವ್ದ್ರಿಂದ ಡಿವೈಡ್ ಮಾಡಿದಾಗ? when divided by 5. ಇದರಲ್ಲಿ ಅಬ್ಸರ್ವ್ ಮಾಡಿ, ಯಾವ ಸೆಟ್ ಆಫ್ ನಂಬರ್ಸ್ ಅಲ್ಲಿ ಡಿವೈಡ್ ಬೈ 5 ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ. ಇಲ್ಲಿ ನೋಡಿ ಚಾಯ್ಸ್ ಅಲ್ಲೇ ನಾವು ನೋಡ್ಕೋಬಹುದು. 0 ಇಂದ ಡಿವೈಡ್ ಮಾಡಿದ್ರೆ 0 ಬಿಟ್ಬಿಡಿ. 0 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಬರಲ್ಲ. ಇಲ್ಲಿ 0 by 5 is 0 itself. 5 divided by 5 ಮಾಡಿದ್ರೆ ರಿಮೈಂಡರ್ ಎಷ್ಟು ಬಂತು? ಕೋಶಂಟ್ 1 ಬಂದಿದೆ, ಬಟ್ ಅದರ ರಿಮೈಂಡರ್ ಎಷ್ಟು ಬಂದಿದೆ? 0 ಬಂದಿದೆ. ಸಿಮಿಲರ್ಲಿ 10 ಗೂ 0 ಬರುತ್ತೆ, 15 ಗೂ 0 ಬರುತ್ತೆ ಅಲ್ವಾ? ಸೊ ಆದ್ರಿಂದ ದಿಸ್ ವಿಲ್ ಫೇಲ್. ದಿಸ್ ಇಸ್ ದ ರಾಂಗ್ ಚಾಯ್ಸ್. ನಾವು ಸೆಕೆಂಡ್ ಚಾಯ್ಸ್ ನೋಡೋಣ. ಸೆಕೆಂಡ್ ಚಾಯ್ಸ್ ಅಲ್ಲಿ ಏನೇನಿದೆ? 1 5 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ನಂಬರ್ ತಗೊಳ್ಳೋಣ. 6 divided by 5. 6 by 5 ಮಾಡಿದ್ರೆ ರಿಮೈಂಡರ್ ಎಷ್ಟು ಬಂತು? 1 ಬಂತು. ಸರಿ, ಫೈನ್. 11 ಇಂದ ಮಾಡಿದ್ರು 5 2s are 10, 1 ರಿಮೈಂಡರ್ ಬಂತು. 1 ಇಲ್ಲಿ ರಿಮೈಂಡರ್ ಬಂತು. ಹಾಗೆ 16. ಸೊ
1 ಎಲ್ಲಾ ಕಡೆನೂ ಇಲ್ಲಿ ರಿಮೈಂಡರ್ ಬರ್ತಾ ಇದೆ. ಆದ್ರಿಂದ ವಿಚ್ ಇಸ್ ದ ಕರೆಕ್ಟ್ ಚಾಯ್ಸ್? ಆಪ್ಷನ್ ಬಿ, ಸೆಕೆಂಡ್ ಚಾಯ್ಸ್. ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಚಾಯ್ಸ್. ನೆಕ್ಸ್ಟ್ ಒನ್ ನೋಡೋಣ. For real numbers x and y, define x related to y if and only if x minus y plus root 2 is an irrational number, then the relation R is symmetric, reflexive, transitive, and then none of this ಅಂತ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. x ರಿಯಲ್ ಏನ್ ಕೊಟ್ಟಿದ್ದಾರೆ ಫಂಕ್ಷನ್ ಎಕ್ಸ್ಪ್ರೆಷನ್ x minus y plus root 2. ಫಸ್ಟ್ ನಾವು ರಿಲೇಷನ್ ಸಿಮೆಟ್ರಿಕ್ ಆಗಿದೆಯಾ ನೋಡೋಣ. ಸಿಮೆಟ್ರಿಸಿಟಿ ಅಂದ್ರೆ if x is related to y ಅಂದ್ರೆ ಇವಾಗ x minus y plus root 2 should be same as is not same as y minus x plus root 2. So symmetricity ಆಗಲ್ಲ. First choice ಆಗಲ್ಲ. Second one reflexive ನೋಡೋಣ. If suppose y to x, reflexive ಅಂದ್ರೆ ಅದೇ ಅಲ್ವಾ? ಅಂದ್ರೆ ಇವಾಗ y ಕೂಡ x ತಗೊಂಡಾಗ ಏನಾಗುತ್ತೆ ನಮಗೆ x minus x plus root 2 ಬರುತ್ತೆ. x minus x ಏನು? This is 0 ಅಲ್ವಾ? root 2 is an irrational number. ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ root 2 is irrational number. ಆದ್ರಿಂದ which is the correct choice? Second choice, reflexive. ಇಲ್ಲಿ ನಮಗೆ we don't know the nature of y, ಆದ್ರಿಂದ so therefore we conclude that this is reflexive. Next one. If A is the set of even natural numbers less than 8 and B is the set of prime numbers less than 7, then the number of relations from A to B. ಇದನ್ನ ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತೀರಾ ನೋಡಿ. ಯಾರಾದ್ರೂ ಹೇಳ್ತೀರಾ ಆನ್ಸರು? ಎನಿವನ್? ರೈಟ್, ಕಾವ್ಯ ಅವರು ಎ ಅಂತ ಹೇಳಿದ್ದೀರಾ. ನೈಸ್. ಶ್ವೇತಾ ಅವರು ಫೋರ್ತ್ ಒನ್. ರೈಟ್, ನೋಡೋಣ ಹೇಗೆ ಅಂತ. ವೆರಿ ಗುಡ್, ಆನ್ಸರ್ ಮಾಡ್ತಿದ್ದೀರಾ. ನೋಡಿ, ಎ ಅನ್ನೋ ಸೆಟ್ ನಲ್ಲಿ ಇಲ್ಲಿ ಎ ಅನ್ನೋ ಸೆಟ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 2 4 6 ಮೂರು ಎಲಿಮೆಂಟ್ಸ್ ಇದೆಯಾ? ಯಾಕೆ ಅವ್ರು ಏನ್ ಕೊಟ್ಟಿದ್ದಾರೆ? ಎ ಇಸ್ ದ ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 8. ಇಂಪಾರ್ಟೆಂಟ್. ನೆಕ್ಸ್ಟ್, ಹಾಗೆ ಬಿ ಅನ್ನೋ ಸೆಟ್ ಏನು? is the set of prime numbers less than 7. is the set of prime numbers less than 7. less than 7 ಅಂದ್ರೆ 2 3 5 ಅಲ್ವಾ? less than 7 ಇರೋದ್ರಿಂದ ಇಷ್ಟು ಎಲಿಮೆಂಟ್ಸ್ ಬರುತ್ತೆ. ಇವಾಗ ಕಾರ್ಟೀಸಿಯನ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ತಗೊಂಡ್ರೆ ಏನ್ ಬರುತ್ತೆ ನಮಗೆ? ಎಷ್ಟು ಎಲಿಮೆಂಟ್ಸ್ ಬರುತ್ತೆ? ಇಲ್ಲಿ 3 ಇದೆ, ಇಲ್ಲಿನೂ 3 ಇದೆ ಅಲ್ವಾ? ಸೊ ಈ ಕಾರ್ಟೀಸಿಯನ್ ಪ್ರಾಡಕ್ಟ್ ತಗೊಂಡಾಗ 9 ಎಲಿಮೆಂಟ್ಸ್ ಬರುತ್ತೆ. ಯಾಕಂದ್ರೆ ನೋಡಿ, 2 ಜೊತೆ ಈ 3 ಎಲಿಮೆಂಟ್ಸ್ ಮ್ಯಾಪ್ ಆಗುತ್ತೆ, 4 ಜೊತೆನೂ 3 ಆಗುತ್ತೆ, 6 ಜೊತೆನೂ 3 ಎಲಿಮೆಂಟ್ಸ್. ಅಂದ್ರೆ this contains 3 into 3 ಅಂದ್ರೆ this contains 3 into 3 equal to 9 elements. ಅಲ್ವಾ? therefore number of relations ನಮಗೆ ಗೊತ್ತಿದೆ. it is well known. number of relations equal to 2 power n ಅಂದ್ರೆ 2 power 9. 2 power 9 in general 2 power n. ಆದ್ರಿಂದ ಎಷ್ಟನೇ ಚಾಯ್ಸ್ ಕರೆಕ್ಟ್? ಚಾಯ್ಸ್ ನಂಬರ್ 1. ಚಾಯ್ಸ್ ನಂಬರ್ 1 is the correct answer. Next one, in the set A equal to 1 2 3 4 5
A relation R is defined by R equal to x comma y such that x comma y belongs to A and x is less than y. Tumba important. Then R is first one reflexive, second one symmetric, third one is transitive, fourth one is non-reflective. ನೋಡೋಣ ಹೇಗೆ ಮಾಡೋಣ. ಫಸ್ಟ್ ಒನ್ ಏನು, ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ ವೈ ಅಲ್ವಾ. ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ ವೈ ಇರೋದ್ರಿಂದ ಫಸ್ಟ್ ಒನ್ ಏನು ಮಾಡೋಣ, ಫಸ್ಟ್ ಒನ್ ರಿಫ್ಲೆಕ್ಸಿವ್ ಅಲ್ವಾ ಅಂತ ಕನ್ಸಿಡರ್ ಮಾಡೋಣ. ಸಪೋಸ್ ವೈ ಈಕ್ವಲ್ ಟು ಎಕ್ಸ್ ಇದ್ದಾಗ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಅನ್ನೋದು ಸುಳ್ಳು ಅಲ್ವಾ. 3 is less than 3 na, is 3 less than 3 true? No, this is false. ಅದೇ ರೀತಿ ಸಿಮೆಟ್ರಿಕ್ ಅಲ್ಲ ನೋಡಿ. ಸಿಮೆಟ್ರಿಕ್ ಹೇಗೆ ನೋಡೋಣ. ಇವಾಗ x is less than y, x less than y implies y is less than x ಇರುತ್ತಾ? No, this is not possible. This is not possible. ಇದನ್ನು ಆಗಲ್ಲ. ಇವನ್ ದಿಸ್ ಇಸ್ ನಾಟ್ ಪಾಸಿಬಲ್. ರಿಫ್ಲೆಕ್ಸಿವ್ ಅಲ್ಲ. ಸೊ ಇವಾಗ ಇಫ್ ಸಪೋಸ್ 3 is less than 4 ಅಂದ್ರೆ 4 less than 3 ಆಗುತ್ತಾ? ಆಗಲ್ಲ. ಆದ್ರಿಂದ ದಿಸ್ ಇಸ್ ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಲ್ವಾ ನೋಡ್ಬಿಡೋಣ. ನೋಡಿ, if suppose x is less than y and then y is less than z, if suppose x less than y is y less than z is obviously then x will be less than z. ನೋಡೋಣ ಹೇಗಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಸಪೋಸ್ x equal to 3, y equal to x equal to 13 ತಗೊಳ್ಳೋಣ, y equal to 14 ತಗೊಳ್ಳೋಣ, z equal to 15 ತಗೊಳ್ಳೋಣ. ನೋಡಿ ಇಲ್ಲಿ 13 is less than 14 ಅಲ್ವಾ. Similarly 14 is less than 15. Then it is obvious that 13 is less than 15 ಅಲ್ವಾ. ಸಿಂಪಲ್ ಆಗಿದೆ. ಆದ್ರಿಂದ ನಮಗೆ ಫೈನಲ್ ಆಗಿ ಏನು ಬರುತ್ತೆ, ದಿಸ್ ಇಸ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಪ್ರಾಪರ್ಟಿ ಹೋಲ್ಡ್ ಆಗುತ್ತೆ. ಅಂದ್ರೆ ಇಸ್ ದ ಟ್ರಾನ್ಸಿಟಿವ್ ರಿಲೇಷನ್. x is less than y, y is less than z, then x is less than z ಅಲ್ವಾ. ಟ್ರಾನ್ಸಿಟಿವ್ ಪ್ರಾಪರ್ಟಿ, it is a transitive relation. ಅರ್ಥ ಆಗಿದೆ ಅನ್ಕೊಳ್ತೀನಿ. we'll go to next problem. Next one, the relation r equal to 1, 1, 2, 2, 3, 3, 1, 2, 2, 3 and 1, 3 on set A equal to 1, 2, 3 is option 1 reflexive but not symmetric, option 2 reflexive but not transitive, option 3 symmetric and transitive, and option 4 neither symmetric nor transitive. Try ಮಾಡಿ ನೋಡೋಣ ಏನೇನು ಆನ್ಸರ್ಸ್ ಹೇಳ್ತೀರಾ. I will give you time. ವೆರಿ ಗುಡ್. ಥರ್ಡ್ ಒನ್ ಅಂತ ಹೇಳ್ತಿದ್ದೀರಾ. ಫೈನ್. ಸುಮಾರು ಜನ ಥರ್ಡ್ ಒನ್ ಅಂತ ಆನ್ಸರ್ ಕೊಟ್ಟಿದ್ದೀರಾ. ಲೆಟ್ ಅಸ್ ಸಿ. I repeat, the relation r equal to 1, 1, 2, 2, 3, 3, 1, 2, 2, 3 and 1, 3.
ಈ ರಿಲೇಷನ್ ಯಾವುದು? ಇಸ್ ಇಟ್ ರಿಫ್ಲೆಕ್ಸಿವ್? Is it reflexive but not symmetric, or reflexive but not transitive, symmetric and transitive, neither symmetric nor transitive? ನೋಡೋಣ. ಇವಾಗ ಅಬ್ಸರ್ವ್ ಮಾಡಿ, ಈ ಟರ್ಮ್ಸ್ ಅಲ್ಲಿ 1, 1 ಇದೆ, 2, 2 ಇದೆ, 3, 3 ಇದೆ. ಸೊ ಸಿನ್ಸ್ ಇಲ್ಲಿ ನಮಗೆ 1, 1, 2, 2, 3, 3 ಇರೋದ್ರಿಂದ therefore we conclude that this relation is reflexive. So reflexive ಅನ್ನೋದು ಕನ್ಫರ್ಮ್ ಆಗಿದೆ, ರಿಫ್ಲೆಕ್ಸಿವ್ ಅನ್ನೋದು ಗ್ಯಾರಂಟಿ ಆಗಿದೆ. ನೆಕ್ಸ್ಟ್ ಒನ್ ಸಿಮೆಟ್ರಿಕ್ ಅಲ್ವಾ, ನೋಡೋಣ ಅಲ್ವಾ. ಏಕ್ದಮ್ ಕನ್ಕ್ಲೂಷನ್ ಹೋಗಬಾರ್ದು, ನಿಧಾನವಾಗಿ ನೋಡ್ಕೊಂಡು ಯು ಶುಡ್ ಪ್ರೊಸೀಡ್. ನೋಡಿ, we have 1, 2 and 2, 1 ಇದೆ, ಬಟ್ 1, 3 ಇದೆ, 3, 1 is not there. 3, 1 ಇಲ್ಲ, 3, 1 is not there. 3, 1 ಇಲ್ದಿರೋದ್ರಿಂದ so this relation is not symmetric. Symmetric ಆಗಲ್ಲ. This is not a symmetric relation. ಇದು symmetric relation ಆಗಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ನೋಡೋಣ. ನೋಡಿ, 1 is related to 2 ಇದೆಯಾ? yes, and 2 is related to 3. 1 is related to 2, 2 is related to 3, therefore 1 is related to 3. Ida, since 1 is related to 2 and 2 is related to 3, therefore 1 is related to 3. ಇದಾಗಿದೆ ಅಂದ್ರೆ then it is transitive. 1 related to 2, 2 related to 3 ಆಗಿದ್ದಾಗ 1 related to 3 ಇದ್ರೆ ಇದು ಟ್ರಾನ್ಸಿಟಿವ್ ಆಗಿರುತ್ತೆ. ಆದ್ರಿಂದ this is transitive, this is reflexive and transitive. ತುಂಬಾ ಸ್ಟೂಡೆಂಟ್ಸ್ ಥರ್ಡ್ ಒನ್ ಆಪ್ಷನ್ ಕೊಟ್ಟಿದ್ದೀರಾ, ಅದು ಸಿಮೆಟ್ರಿಕ್ ಅಲ್ಲ. this is not symmetric but it is transitive and reflexive. ಟ್ರಾನ್ಸಿಟಿವ್ ರಿಫ್ಲೆಕ್ಸಿವ್ ಆಗಿದೆ. ನೋಡಿ ಇಲ್ಲಿ ಯಾವ ಆಪ್ಷನ್ ತಗೋಬೇಕು ಇವಾಗ. ನೋಡಿ, ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಲ್ವಾ. ರಿಫ್ಲೆಕ್ಸಿವ್ ಕರೆಕ್ಟ್, ನಾಟ್ ಸಿಮೆಟ್ರಿಕ್ ರೈಟ್, ಫಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಆಗಲ್ಲ. ಯಾಕೆ? ಇಟ್ ಈಸ್ ಟ್ರಾನ್ಸಿಟಿವ್ ಆಲ್ಸೋ ಅಂಡ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಇದು ಆಗಲ್ಲ. ಏನಕ್ಕೆ? ದಿಸ್ ಇಸ್ ನಾಟ್ ಸಿಮೆಟ್ರಿಕ್, ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಇದು ತಪ್ಪು, ಯಾಕಂದ್ರೆ ದಿಸ್ ಇಸ್ ಟ್ರಾನ್ಸಿಟಿವ್. ಆದ್ರಿಂದ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಅರ್ಥ ಮಾಡ್ಕೊ. ರೈಟ್. ಸೊ ನೆಕ್ಸ್ಟ್ ಫಸ್ಟ್ ಆಪ್ಷನ್. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ. ಸಿಮೆಟ್ರಿಕ್ ಆಗಲ್ಲ, ಯಾಕಂದ್ರೆ 3, 1 ಇಲ್ಲಿಲ್ಲ. ರೈಟ್. We'll go with the next problem. Repeat ಮಾಡೋಕೆ ಹೇಳಿದ್ದೀರಾ? ಯಾವ ಸ್ಟೂಡೆಂಟ್ ರಿಪೀಟ್ ಮಾಡೋಕೆ ಹೇಳಿದ್ದಾರೆ? I'll repeat once more. ನೋಡಿ, the relation R equal to 1, 1, 2, 2, 3, 3, 1, 2, 2, 3 and 1, 3 ಅಲ್ವಾ. ಇದು ಕೊಟ್ಟಿದ್ದಾರೆ ನಮಗೆ. ನಾವೇನ್ ಫೈಂಡ್ ಮಾಡಬೇಕು? ವೆದರ್ ಇಟ್ ಈಸ್, ನೋಡಿ, ದ ರಿಲೇಷನ್ ಆನ್ ಆರ್ ಈಕ್ವಲ್ ಟು 1, 1, 2, 2, 3, 3, 1, 2, 2, 3 and 1, 3 ಅಲ್ವಾ. ಇದು ಕೊಟ್ಟಿದ್ದಾರೆ ನಮಗೆ. ನಾವೇನ್ ಫೈಂಡ್ ಮಾಡಬೇಕು? ವೆದರ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್.
ಇದು ಯಾವ ಸ್ಯಾಟಿಸ್ಫೈ ಯಾವ ರಿಲೇಷನ್ ಆಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಫಸ್ಟ್ ಪ್ರಾಪರ್ಟಿ ಏನು? ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಈ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಂದ್ರೆ 1 should be related to 1 ಇದೆ, 2 should be related to 2 ಇದೆ, 3 should be related to 3 ಇದೆ ಅಲ್ವಾ? ಆದ್ರಿಂದ 1 is related to 1, 2 is related to 2, 3 is related to 3. ಆದ್ರಿಂದ this is reflexive. ರಿಫ್ಲೆಕ್ಸಿವ್ ಅನ್ನೋದು ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ ಅಲ್ವಾ ನೋಡೋಣ. ಸಿಮೆಟ್ರಿಕ್ ಕಂಡೀಷನ್ ಏನು? 1 should be related to 2 and 2 should be related to 1. ಇದೆಯಾ? ಇಲ್ಲ. ಆದ್ರಿಂದ this is ನಾನ್ ಸಿಮೆಟ್ರಿಕ್. ಆದ್ರಿಂದ ಸಿಮೆಟ್ರಿಕ್ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಸಿಮೆಟ್ರಿಕ್ 2 is related to 3 ಇಲ್ಲ, 3 is related to 2 ಇಲ್ಲ, 1 is related to 3 ಇದ್ರೂ 3 is related to 1 ಇಲ್ಲ. ಆದ್ರಿಂದ this is ನಾನ್ ಸಿಮೆಟ್ರಿಕ್. ಹಾಗೆ ಟ್ರಾನ್ಸಿಟಿವ್ ಲಾ ಹೋಲ್ಡ್ ಆಗುತ್ತಾ ಇಲ್ವಾ ನೋಡೋಣ. ಟ್ರಾನ್ಸಿಟಿವ್ ಲಾ ಅಂದ್ರೆ ಟ್ರಾನ್ಸಿಟಿವ್ ರಿಲೇಶನ್ಶಿಪ್. ಟ್ರಾನ್ಸಿಟಿವ್ ರಿಲೇಶನ್ ಅಂದ್ರೆ ಏನು? if A is related to B, B is related to C, then A is related to C. ನೋಡೋಣ. See, 1 is related to 2, 2 is related, ನೋಡಿ 1 is related to 2, 2 is related to 3. ಹಾಗಿದ್ರೆ ಟ್ರಾನ್ಸಿಟಿವ್ ಆಗಬೇಕಂದ್ರೆ 1 should be related to 3 ಆಗಿದೆ. ಆದ್ರಿಂದ it is transitive. ಟ್ರಾನ್ಸಿಟಿವ್ ಆಗುತ್ತೆ. it is both transitive and reflexive. ಇಲ್ಲಿ ರಿಫ್ಲೆಕ್ಸಿವ್ ಅನ್ನೋ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್. ಯಾಕಂದ್ರೆ ಸಿಮೆಟ್ರಿಸಿಟಿ ಫೇಲ್ ಆಗಿದೆ ಇಲ್ಲಿ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಅಲ್ಲಿ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ, ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಟ್ರಾನ್ಸಿಟಿವ್. ಇಟ್ ಇಸ್ ವೆರಿ ಕ್ಲಿಯರ್ ದಟ್ ದಿಸ್ ಇಸ್ ಟ್ರಾನ್ಸಿಟಿವ್. ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಸಿಮೆಟ್ರಿಕ್ ಅಲ್ಲ ಇದು, ಆದ್ರಿಂದ ದಿಸ್ ಇಸ್ ಆಲ್ಸೋ ರಾಂಗ್ ಚಾಯ್ಸ್. ಸ್ಟೂಡೆಂಟ್ಸ್ ಎಲ್ಲ ಚೂಸ್ ಮಾಡಿದ್ರ ದಿಸ್ ಇಸ್ ನಾನ್ ಸಿಮೆಟ್ರಿಕ್. ರಿಮೆಂಬರ್, ಫೈನಲಿ ಇಟ್ ಇಸ್ ನೀದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಅದು ಟ್ರಾನ್ಸಿಟಿವ್ ಇರೋದ್ರಿಂದ ಈ 3 ಚಾಯ್ಸ್ ಇಟ್ ಡಸ್ ನಾಟ್ ಹೋಲ್ಡ್. ಕ್ವಶನ್ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ 2 ಬೈನರಿ ರಿಲೇಷನ್ಸ್ ಆನ್ ದ ಸೆಟ್ A equal to A, B, C. ಹೇಗೆ? R1 is equal to C, A, B, B, A, C, 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 B, C, and A, and R2 equal to A, B, B, A, C, 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 A, B, B, and A, C. Then first choice, R1 is not symmetric, but it is transitive. Second one, both R1 and R2 are transitive. Third one, R2 is symmetric, but it is not transitive. Fourth choice, both R1 and R2 are not symmetric. Question ಇನ್ನೊಂದು ಸತಿ ಓದಿ ಅರ್ಥ ಆಗುತ್ತೆ. ನೋಡೋಣ ಇವಾಗ. R1 ರಿಫ್ಲೆಕ್ಸಿವ್ ಇದೆಯಾ ಇಲ್ವಾ? ಇದೆ. ಯಾಕೆ? A, A ಇದೆ, B, B ಇದೆ, C, C ಇದೆ. So therefore R1 is reflexive. Reflexive ಒಂದು, symmetric ಒಂದು, symmetric and then transitive. Option 3, option 2, ನೋಡೋಣ ಯಾವ ಆಪ್ಷನ್ ಅಂತ. ಇಷ್ಟೊಂದು ಐ ರಿಪೀಟ್, ಇಷ್ಟೊಂದು ಸ್ಟೆಪ್ಸ್ ಆಗಲಿ ಇಷ್ಟೊಂದೆಲ್ಲ ಬರಿಬೇಕಾಗಿಲ್ಲ. ದಿಸ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಅರ್ಥ ಆಗಲಿ ಅಂತ ಈ ಸ್ಟೆಪ್ಸ್ ಎಲ್ಲ ಬರೀತಾ ಇರೋದು. ನೋಡಿ, ಫಸ್ಟ್ ಒನ್ ಅಲ್ಲಿ A, B, C, C ಇರೋದ್ರಿಂದ R1 is reflexive. ನೆಕ್ಸ್ಟ್ R1 ಸಿಮೆಟ್ರಿಕ್ ಇದೆಯಾ ನೋಡೋಣ. ಸಿಮೆಟ್ರಿಸಿಟಿ ಅಂದ್ರೆ ನೋಡಿ, A is related to C implies
ಸಿ ಇಸ್ ರಿಲೇಟೆಡ್ ಟು ಎ ಫೈನ್ ಇದೆ. ಆದ್ರೆ ನೋಡಿ ಬಿ ಇಸ್ ರಿಲೇಟೆಡ್ ಟು ಸಿ ಇದೆ, ಸಿ ಇಸ್ ರಿಲೇಟೆಡ್ ಟು ಬಿ ಇಲ್ಲ. ಸಿ ಇಸ್ ರಿಲೇಟೆಡ್ ಟು ಬಿ ಇಸ್ ಆಬ್ಸೆಂಟ್. ಆದ್ರಿಂದ ದಿಸ್ ಇಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ನೆಕ್ಸ್ಟ್ ಟ್ರಾನ್ಸಿಟಿವ್ ಲಾ, ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಏನು ನೋಡಿ, ಇಫ್ ಎ ಇಸ್ ರಿಲೇಟೆಡ್ ಟು ಬಿ, ಬಿ ಇಸ್ ರಿಲೇಟೆಡ್ ಟು ಸಿ, ದೆನ್ ಎ ಶುಡ್ ಬಿ ರಿಲೇಟೆಡ್ ಟು ಸಿ. ನೋಡೋಣ ಹೇಗೆ ಅಂತ. ನೋಡಿ ಇಲ್ಲಿ ಎ ಇಸ್ ರಿಲೇಟೆಡ್ ಟು ಸಿ ಅಲ್ವಾ, ಸಿ ಇಸ್ ರಿಲೇಟೆಡ್ ಟು ಬಿ ಇದೆಯಾ, ಇಲ್ಲ ಇಲ್ಲಿ. ಅಂಡ್ ದೆನ್ ಇಲ್ಲಿ ನೋಡಿ ಬಿ ಇಸ್ ರಿಲೇಟೆಡ್ ಟು ಸಿ, ಸಿ ಇಸ್ ರಿಲೇಟೆಡ್ ಟು ಬಿ ಆಬ್ಸೆಂಟ್ ಇಲ್ಲಿ. ಈ ಸಿ ಇಸ್ ರಿಲೇಟೆಡ್ ಟು ಬಿ ಆಬ್ಸೆಂಟ್ ಇರೋದ್ರಿಂದ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ಸಪೋಸ್ ಸಿ ಇಸ್ ರಿಲೇಟೆಡ್ ಟು ಬಿ ಅನ್ನೋದು ಒಂದು ಇದ್ದಿದ್ರೆ, ಆರ್ಡರ್ ಪೇರ್ ಇದ್ದಿದ್ರೆ ಇದು ಸಿಮೆಟ್ರಿಕ್ ಆಗ್ತಿತ್ತು, ಟ್ರಾನ್ಸಿಟಿವ್ ಆಗ್ತಿತ್ತು. ನೆಕ್ಸ್ಟ್ ಒನ್ R2 ನೋಡೋಣ. R2 ಅಲ್ಲಿ ಎಲಿಮೆಂಟ್ಸ್ ನೋಡಿ ಇಲ್ಲಿ A, B, B, C, C ಇದೆ. So it is guaranteed that it is reflexive. Alva A is related to A, B is related to B, C is related to C. Next one symmetric alva ನೋಡೋಣ. ನೋಡಿ ಇಲ್ಲಿ A is related to B and therefore B is related to A ಆಗುತ್ತೆ. Next one C is related to A implies A is related to C. ಆದ್ರಿಂದ ಏನು R2 is symmetric. R2 symmetric ಆಗಿದೆ ಅಲ್ವಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡೋಣ. ನೋಡಿ ಇಲ್ಲಿ B is related to A, B is related to A, A is related to C ಅಲ್ವಾ. B is related to A ಅಥವಾ A is related to B, B is related to C ಇದೆಯಾ, ಇಲ್ಲ. ನೋಡಿ ಅಬ್ಸರ್ವ್ ಮಾಡಿ, A is B ಇದೆ, ಆದ್ರೆ ಇಲ್ಲಿ B is related to C ಇಲ್ಲ, B is related to C ಇಲ್ಲ. C is related to A ಇದೆ, ಆದ್ರಿಂದ this is not transitive. A is related to B ಇದೆ, B is related to C ಇಲ್ಲ, C is related to A ಇದೆ, ಆದ್ರಿಂದ this is not transitive. ನೋಡಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ R1 is not symmetric but it is transitive. Wrong choice. Symmetric ಅಲ್ಲ, transitive ಅಲ್ಲ. Second one, both R1 and R2 are transitive. R1 and R2 are transitive ಅಂತ ಕೊಟ್ಟಿದ್ದಾರೆ, ಸುಳ್ಳು, ಇದೂನು ಅಲ್ಲ. This is wrong. Next choice, R2 is symmetric but it is not transitive. Correct, ಇದು ಕರೆಕ್ಟ್ ಆಗಿದೆ. R2 is symmetric ಆಗಿದೆ but it is not transitive. ಆದ್ರಿಂದ third one ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ರು third option ಅಂತ, ವೆರಿ ಗುಡ್, is the correct one. R2 is symmetric but it is not transitive. Last choice, both R1 and R2 are not symmetric ಅಂತ ಕೊಟ್ಟಿದ್ದಾರೆ. This is false because R2 is symmetric. We'll go with the next problem. ಒಂದು ಪ್ರಾಬ್ಲಮ್ ನ ಓವರಾಲ್ ಆಗಿ ಹೇಳ್ತೀನಿ, ಜಸ್ಟ್ ನೀವು ಟ್ರೈ ಮಾಡಿ ನೋಡೋಣ. ಲೆಟ್ ಆರ್ಡರ್ ಆಫ್ A equal to M, let order of A equal to M, order of B equal to N ಇದ್ರೆ then number of relations from A to B, from A to B is ಏನೇನು, ಇದು ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ಸೊಲ್ಯೂಷನ್ ಏನಂದ್ರೆ. ಇದಕ್ಕೆ ಆನ್ಸರು ಆಪ್ಷನ್ A 2 power n, ಆಪ್ಷನ್ B 2 power n, ಆಪ್ಷನ್ C
2 power m plus 2 power n. Option D 2 power n. ನೋಡಿ a ಕ್ರಾಸ್ b ಕಾರ್ಟೇಶನ್ ಆಫ್ a ಕ್ರಾಸ್ b ಗೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 2 ಪವರ್ mn ಎಲಿಮೆಂಟ್ಸ್ ಇರುತ್ತೆ. ಇಲ್ಲಿ ಆರ್ಡರ್ ಆಫ್ a ಅನ್ನೋದು m ಅನ್ನು ಕೊಟ್ಟಿದ್ದಾರೆ, ಆರ್ಡರ್ ಆಫ್ b ಅನ್ನೋದು n ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಆರ್ಡರ್ ಆಫ್ a ಕ್ರಾಸ್ b ಈಕ್ವಲ್ ಟು mn. ಆರ್ಡರ್ ಆಫ್ b ಇರೋದ್ರಿಂದ a ಕ್ರಾಸ್ b ಏನಾಗುತ್ತೆ? 2 ಪವರ್ mn. 2 power m. ಇದು 2 power n, 2 power m, 2 power n ಇರೋದ್ರಿಂದ this will be 2 power mn. Next problem ಗೆ ಹೋಗೋಣ. ನೋಡಿ, if r equal to a comma b such that a minus b is divisible by 5, then r is